ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಅಚ್ಚರಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಇವತ್ತು ನಾನು ನಮ್ಮಪ್ಪನ ಮನೇಲಿದ್ದೀನಿ. ಅಲ್ಲಿ ಒಂದು ವಿಶೇಷವಾದ ಒಂದು ಸಂಗ್ರಹವನ್ನು ತೋರಿಸ್ತಾ ಇದ್ದೀನಿ ನಾನು. ಯಾರ್ದು ಸಂಗ್ರಹ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನಿಮಗೆ ವಿಡಿಯೋ ಫುಲ್ ನೋಡಿ, ಆವಾಗಲೇ ಗೊತ್ತಾಯ್ತಾ? ಇವತ್ತು ನನ್ನ ಅಪ್ಪನ ಸಂಗ್ರಹವನ್ನು ಅಂಚೆ ಚೀಟಿ ಅಲ್ಲದೆ ಕರೆನ್ಸಿ, ಆಮೇಲೆ ಅಂಚೆ ಆವರಣಗಳು, ಇವುಗಳೆಲ್ಲದರ ಅಪರೂಪವಾದ ಸಂಗ್ರಹವನ್ನು ತೋರಿಸ್ತಾ ಇದ್ದೇನೆ. ಅವರು ಮೊದಲು ಮುಖ್ಯೋಪಾಧ್ಯಾಯರಾಗಿದ್ದರು. ಮಿತ್ತನಡ್ಕ ಶಾಲೆ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾಗಿದ್ದಾರೆ. ಇವತ್ತು ಅವರನ್ನು ಭೇಟಿ ಮಾಡಿ ಇದೆಲ್ಲದರ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ಇವರು ಅನೇಕ ಸಂಗ್ರಹ ಮಾಡಿದ್ದಾರೆ. ಅಂಚೆ ಚೀಟಿಗಳಾಗಿರ್ಬೋದು ಅಥವಾ ಅಂಚೆ ಆವರಣಗಳಾಗಿರ್ಬೋದು. ಇವರೇ ನೋಡಿ, ನಮ್ಮಪ್ಪ. ನಮಸ್ಕಾರ. ಇವತ್ತು ಇದೆಲ್ಲದರ ಬಗ್ಗೆ, ಇದರ ವಿಶೇಷತೆ ಬಗ್ಗೆ ಇವರು ಹೇಳ್ತಾರೆ. ಅಂಚೆ ಚೀಟಿಗಳಾಗಿರ್ಬೋದು, ಅಂಚೆ ಆವರಣಗಳಾಗಿರ್ಬೋದು, ಅದರ ಬಗ್ಗೆ ಮಾಹಿತಿ ಕೊಡುವ ಕರಪತ್ರಗಳಿರ್ಬೋದು, ಪೇಪರ್ ಕರೆನ್ಸಿ ಇರ್ಬೋದು, ಇವುಗಳೆಲ್ಲದರ ಬಗ್ಗೆ ಇವರಲ್ಲಿ ಕೇಳಿ ತಿಳ್ಕೊಳ್ಳೋಣ. ಇದರ ಬಗ್ಗೆ ಹೇಳ್ತೀರಾ ಸ್ವಲ್ಪ ನಮಗೆ? ನೀವು ಯಾವಾಗ ಸಂಗ್ರಹ ಸ್ಟಾರ್ಟ್ ಮಾಡಿದ್ದು? ನಾನು ನನ್ನ ಪ್ರಾಥಮಿಕ ಶಾಲಾ ದಿನಗಳಲ್ಲಿ ಈ ಸಂಗ್ರಹವನ್ನು ಮಾಡಲಿಕ್ಕೆ ಆರಂಭಿಸಿದೆ. ನನ್ನ ಅಧ್ಯಾಪಕ ಬಂಧುಗಳು ಮತ್ತು ನನ್ನ ಸಹೋದರ ಉದಯಕೃಷ್ಣ ನೆಡ್ಲೆ ಅವರ ಪ್ರೇರಣೆಯಿಂದ ಈ ಅಂಚೆ ಚೀಟಿಗಳು, ಅಂಚೆ ಆವರಣಗಳು, ಹಾಗೆ ಅಂಚೆ ಮಾಹಿತಿ ಕರಪತ್ರಗಳು, ಪೇಪರ್ ಕರೆನ್ಸಿ, ಹಳೆಯ ಕಾಲದ ನಾಣ್ಯಗಳು ಮತ್ತು ಇತ್ತೀಚೆಗಿನ ಮುದ್ರಿತಗೊಂಡ ನಾಣ್ಯಗಳು ಇರಬಹುದು, ಕರೆನ್ಸಿಗಳು ಇರಬಹುದು, ಇವುಗಳನ್ನು ಸಂಗ್ರಹಿಸುತ್ತಾ ಬಂದೆ. ಸುಮಾರು 40-45 ವರ್ಷದ ಸಂಗ್ರಹ, 45-50 ವರ್ಷದ ಸಂಗ್ರಹ ಈಗ ನನ್ನಲ್ಲಿ ಇದೆ. ಇವುಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ತರಬೇತಿಗಳಲ್ಲಿ ಉಪಯೋಗ ಮಾಡಿರ್ತೇನೆ. ಹಾಗೆ ವಸ್ತು ಸಂಗ್ರಹಾಲಯಗಳ ವಸ್ತು ಪ್ರದರ್ಶನಗಳಲ್ಲಿ ಕೂಡ ಇವುಗಳನ್ನು ಪ್ರದರ್ಶಿತಗೊಳಿಸಿದ್ದೇನೆ. ನಾವೊಮ್ಮೆ ಅದರ ಹತ್ತ ಗಮನ ಹರಿಸೋಣವೇ? ಒಂದು ನೋಟ ಹರಿಸೋಣವೇ? ನಿಮ್ಮ ಅಂಚೆ ಚೀಟಿಗಳ ಒಂದು ಅದರ ಕಡೆ ಒಂದು ಗ್ಲಾನ್ಸ್ ನೋಡುವ. ಇವತ್ತು ನಾವು ಅಂಚೆ ಚೀಟಿಗಳ ಬಗ್ಗೆ ವಿಷಯ ತಿಳ್ಕೊಳ್ತಾ ಇದ್ದೇವೆ. ಈ ಅಂಚೆ ಚೀಟಿಯ ಸಂಗ್ರಹದ ಬಗ್ಗೆ ಅದಾಗಲೇ ಒಮ್ಮೆ ನ್ಯೂಸ್ ಪೇಪರ್ನಲ್ಲಿ ಬಂದಿತ್ತು. ಯಾವಾಗ ಅಂದರೆ 2006ರಲ್ಲಿ ಅಪರೂಪದ ಯುವ ಸಂಗ್ರಾಹಕ ಎಂಬ ಒಂದು ಆರ್ಟಿಕಲನ್ನು ಪಾರಶಾಸ್ತ್ರಿ ಅವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಅದಾಗಲೇ ಆರ್ಟಿಕಲನ್ನು ಬರೆದಿದ್ರು. ಅದೇ ಇದು ಪೇಪರ್ ಕಟ್ಟಿಂಗ್. ನೋಡಿ, ಇಲ್ಲಿ ಅಪರೂಪದ ಯುವ ಸಂಗ್ರಾಹಕ, ಯಾವುದೆಲ್ಲ ನೋಟುಗಳಿವೆ, ಯಾವುದೆಲ್ಲ ನಾಣ್ಯಗಳಿವೆ, ಯಾವುದೆಲ್ಲ ವಿಶೇಷತೆಗಳಿವೆ ಇದರಲ್ಲಿ ಎಂಬುದರ ಬಗ್ಗೆ ಒಂದು ಆಗಲೇ ಆರ್ಟಿಕಲ್ ಬರೆದಿದ್ರು ತುಂಬ ವರ್ಷಗಳ ಹಿಂದೆ. ಇದಲ್ಲದೆ ಅನೇಕ ತರಬೇತಿಗಳಲ್ಲಿ, ಟೀಚರ್ಸ್ ತರಬೇತಿಗಳಲ್ಲಿ ಇದನ್ನೆಲ್ಲ ಪ್ರದರ್ಶನ ಮಾಡಿದರು. ಟೀಚರ್ಸಿಗೆ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಹಲವಾರು ಸಂದರ್ಭದಲ್ಲಿ ಶಾಲೆಗಳಲ್ಲೂ ಕೂಡ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈಗ ಮುಂದಿನ ಪೀಳಿಗೆಯವರಿಗೆ ಇದನ್ನು ಸಂಗ್ರಹ ಮಾಡಬೇಕು, ಇದರಲ್ಲಿ ಆಸಕ್ತಿ ಇರುವವರಿಗೆ ಯಾವ ರೀತಿ ಸಂಗ್ರಹ ಮಾಡ್ಬೋದು ಅಥವಾ ಹೇಗೆ ಕಲೆಕ್ಟ್ ಮಾಡ್ಬೋದು ಅಂತ ಒಂದು ಮಾಹಿತಿ ಕೊಡ್ಬೋದಾ ನಿಮಗೆ? ಧಾರಾಳವಾಗಿ ಕೊಡಬಹುದು. ಅಂಚೆ ಚೀಟಿ ಮತ್ತು ಅಂಚೆ ಲಕೋಟೆಗಳು ಮತ್ತು ಅಂಚೆ ಆವರಣಗಳು, ಮಾಹಿತಿ ಪುಸ್ತಿಕೆಗಳು, ಇವುಗಳ ಬಗ್ಗೆ ಫಿಲಾಟಲಿ ನ್ಯೂಸ್ ಲೆಟರ್ ಅಂತ ಹೇಳಿ ಹೊರಡಿಸ್ತಾ ಬಂದಿದ್ದಾರೆ ಭಾರತೀಯ ಅಂಚೆ ಇಲಾಖೆಯವರು.
ಇವುಗಳ ಸಹಕಾರದಿಂದ ನಾವು ಯಾವಾಗ ಯಾವ ರೀತಿಯಲ್ಲಿ ವಿಶೇಷ ಅಂಚೆ ಚೀಟಿಗಳು, ಅಂಚೆ ಆವರಣಗಳು ಬಿಡುಗಡೆ ಆಗುತ್ತಿವೆ, ಅಥವಾ ಉದಾಹರಣೆಗೆ ಇಲ್ಲೊಂದು ಸ್ಟ್ಯಾಂಪ್ ಮಾಡಿದ್ದಾರೆ, ಅಂಚೆ ಚೀಟಿಯನ್ನು ಮಾಡಿದ್ದಾರೆ. ಇದು ಸ್ಟ್ಯಾಂಪ್ ಡಿಸೈನ್ಡ್ ಬೈ ಪುಹುರ್ ಉಪ್ಪಾಲ್ ಅಂತ ಇದೆ. ಇದು ಮಕ್ಕಳ ದಿನಾಚರಣೆಗೆ ಬಿಡುಗಡೆ ಆಗಲಿಕ್ಕೆ ಒಂದು ತಯಾರಿಯಲ್ಲಿ ಇರುವಂತಹ ಅಂಚೆ ಚಿತ್ರ, ಅಂಚೆ ಚೀಟಿ. ಮಕ್ಕಳಿಂದ ಪರ್ಟಿಕ್ಯುಲರ್ ಆದ ಡಿಸೈನ್ ಅನ್ನು ಹೇಳಿ ಒಂದು ಥೀಮ್ ಕೊಟ್ಟು ಅದರಿಂದ ಮಕ್ಕಳಿಂದಲೇ ಬಿಡಿಸಲ್ಪಟ್ಟ ಚಿತ್ರವನ್ನು ಅಂಚೆ ಚೀಟಿಯಾಗಿ ಅಂಚೆ ಇಲಾಖೆ ಹೊರತರುತ್ತಿದೆ. ಅದು ಮಕ್ಕಳ ದಿನಾಚರಣೆಗೆ ಬಿಡುಗಡೆಯಾಗುವ ಅಂಚೆ ಚೀಟಿಗಳು ಎಲ್ಲವೂ ಅದೇ ರೀತಿಯಲ್ಲೇ ಮುದ್ರಿತ ಆಗುತ್ತಿದೆ. ಪ್ರತಿ ವರ್ಷ ಮಕ್ಕಳ ದಿನಾಚರಣೆಗೆ ಒಂದು ಥೀಮ್ ಕೊಡ್ತಾರೆ. ಆ ಥೀಮಿನ ಆಧಾರದಲ್ಲಿ ಅದನ್ನು ಡಿಸೈನ್ ಮಾಡಿ ಮಕ್ಕಳು ಬಿಡಿಸಿದ ಚಿತ್ರಗಳನ್ನು ಅಂಚೆ ಚೀಟಿಯ ರೂಪದಲ್ಲಿ ಹೊರತರುತ್ತಿದ್ದಾರೆ. ನೋಡಿ, ಇಲ್ಲೊಂದು ಚಿತ್ರ ಇದೆ ನೋಡಿ, ಇದು ಬಿಡುಗಡೆಯಾಗಿ ಈ ನನ್ನ ಸಂಗ್ರಹದಲ್ಲಿ ಒಂದು ಚಿತ್ರ ಇದೆ ಅಂತದ್ದೇ. ಇದು ಬೇರೆ ಬೇರೆ ರಾಜ್ಯಗಳ ಅಥವಾ ಬೇರೆ ಬೇರೆ ಫಿಲಾಟಲಿಕ್ ಕ್ಲಬ್ಗಳ ವಿವರಗಳನ್ನು ನೀಡುತ್ತಿದೆ. ಇದರ ಆಧಾರದಲ್ಲಿ ನಾವು ಅಂಚೆ ಇಲಾಖೆಯಲ್ಲಿ ಫಿಲಾಟಲಿ ಸೆಕ್ಷನ್ ಅಂತ ಹೇಳಿದೆ. ಆ ಸೆಕ್ಷನಲ್ಲಿ ಹೆಡ್ ಪೋಸ್ಟ್ ಆಫೀಸ್ಗಳಲ್ಲಿ ಮಾತ್ರ, ಮುಖ್ಯ ಅಂಚೆ ಕಚೇರಿಗಳಲ್ಲಿ ಮಾತ್ರ ಈ ಫಿಲಾಟಲಿಕ್ ಸೆಕ್ಷನ್ಗಳು ಇರ್ತವೆ. ಅಲ್ಲಿ ನೋಡಿ ಅರ್ಧ ರೂಮೇ ತುಂಬ ಹೋಗಿದೆ ಈ ಅಂಚೆ ಚೀಟಿಗಳ ಸಂಗ್ರಹದಲ್ಲಿ. ಇವೆಲ್ಲ ಪೇಪರ್ ಕರೆನ್ಸಿ. ಇದರಲ್ಲಿ ಯಾವ ದೇಶದೆಲ್ಲ ಇದೆ ಮೇಯ್ನ್ ಆಗಿ? ಅದರಲ್ಲಿ ಅಮೇರಿಕನ್ ಕರೆನ್ಸಿ ಇದೆ, ಥೈಲ್ಯಾಂಡ್ ಕರೆನ್ಸಿ ಇದೆ, ನೇಪಾಳಿ ಕರೆನ್ಸಿ ಇದೆ, ಹಾಗೆ ಅರಬ್ ರಾಷ್ಟ್ರಗಳ ಕರೆನ್ಸಿಗಳು ಇದೆ, ಪಾಕಿಸ್ತಾನದ ಕರೆನ್ಸಿ ಇದೆ, ಬೋಟ್ಸ್ವಾನಾದ ಕರೆನ್ಸಿ ಇದೆ, ಆಫ್ರಿಕನ್ ಕಂಟ್ರಿ, ಸಿಂಗಾಪುರದ ಕರೆನ್ಸಿ ಇದೆ, ಹಾಗೆ ಹೆಚ್ಚಾಗಿ ನೇಪಾಳದ ಕರೆನ್ಸಿ ಇದೆ, ಶ್ರೀಲಂಕಾದ ಕರೆನ್ಸಿ ಇದೆ. ಇದನ್ನೆಲ್ಲ ನೀವು ವಿದೇಶದಿಂದ ಹೇಗೆ ಸಂಗ್ರಹಿಸಿದ್ದೀರಿ? ಕರೆನ್ಸಿ ಮತ್ತು ನಾಣ್ಯಗಳನ್ನ ನನ್ನ ಸಹೋದರ ವಿದೇಶದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರ ಮೂಲಕ ನಾನು ಪಡ್ಕೊಂಡಿರ್ತೇನೆ. ಸರಿ, ಇದು ನೋಡಿ, ಅಂಚೆ ಆವರಣಗಳು. ಪ್ರಥಮ ದಿನದ ಅಂಚೆ ಆವರಣಗಳು. ಅಂಚೆ ಆವರಣಗಳು ಅಂತ ಹೇಳಿದ್ರೆ ಪ್ರಥಮ ದಿನದ ಅಂಚೆ ಆವರಣಗಳು. ಅದು ಒಂದು ಸ್ಮರಣಾರ್ಥಕವಾಗಿ ಒಂದು ವಿಶೇಷ ಘಟನೆಗೆ ಸಂಬಂಧಿಸಿ ಬಿಡುಗಡೆ ಆಗಿರುತ್ತದೆ. ಇಲ್ಲಿ ನೋಡಬಹುದು, ಹಿಂದಿನ ಪೇಜಾವರ ಶ್ರೀಗಳ ಒಂದು ಭಾವಚಿತ್ರ ಇರುವಂತಹ ಅಂಚೆ ಆವರಣ. ಇದರಲ್ಲಿ ಉಡುಪಿ ಮಠದ ಕಾಷ್ಟ ಶಿಲ್ಪ, ಅಂದ್ರೆ ಅಲ್ಲಿಯ ರಥದ ಚಿತ್ರ ಇದೆ. ಅದು ಆ ಒಂದು ವಿಶೇಷ ದಿನದಲ್ಲಿ ಮಾತ್ರ ಬಿಡುಗಡೆ ಆಗಿರ್ತದೆ. ಆ ದಿನ ಬೇಕಿದ್ರೆ ಅದರಲ್ಲಿ 16/1/2000ನೇ ಇಸವಿಗೆ ಅದು ಬಿಡುಗಡೆ ಆಗಿರ್ತದೆ. ಆನ್ ದ ಈವ್ ಆಫ್ 4th ಪರ್ಯಾಯಂ ಆಫ್ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ, ವಿಶ್ವೇಶತೀರ್ಥ ಸ್ವಾಮೀಜಿಗಳ 4ನೇ ಪರ್ಯಾಯದ ಬಗ್ಗೆ ಅದರ ಸ್ಮರಣಾರ್ಥವಾಗಿ ಇದು ಬಿಡುಗಡೆಯಾಗಿದೆ. ಅದು ಮತ್ತೆ ಪುನಃ ಬಿಡುಗಡೆ ಆಗುವುದಿಲ್ಲ. ಅಂಚೆ ಆವರಣಗಳು ಒಂದು ಘಟನೆಗೆ ಸಂಬಂಧಿಸಿ ಒಮ್ಮೆ ಬಿಡುಗಡೆ ಆದರೆ ಮತ್ತೆ ಪುನರ್ಮುದ್ರಿತ ಆಗುವುದಿಲ್ಲ. ಅದರಲ್ಲಿ ಬಳಸಿದಂತಹ ಮುದ್ರಿಕೆ ಏನಿದೆ ಅದು ಕೂಡ ಆ ದಿನ ಮಾತ್ರ ವಿಶೇಷವಾಗಿ ಉಪಯೋಗ ಆಗುವಂಥದ್ದು. ಮುದ್ರಿಕೆ ಅಂದರೆ ಸೀಲ್. ಅದೇ ರೀತಿ ಸ್ಟ್ಯಾಂಪ್ಸ್ ಕಲೆಕ್ಷನ್ ಇದೆ ಇಲ್ಲಿ. ನೋಡಿ, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಜೋಡಿಸಿದ್ದಾರೆ. ನೋಡಿ, ಅದನ್ನು ಫ್ಲವರ್ನ ರೀತಿಯಲ್ಲೇ ಅದನ್ನು ಚಂದವಾಗಿ ಜೋಡಿಸಿದ್ದಾರೆ. ಹಾಗೆ ದೇಶಕ್ಕಾಗಿ ದುಡಿದ ಮಹನೀಯರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು, ಈ ಥರದ ಇದಿದೆ. ಆನಂತರ ನೋಡಿ, ಅಮೇರಿಕದ ಧ್ವಜಗಳು ಇವೆ ಇಲ್ಲಿ. ಆನಂತರ ವಿಶಿಷ್ಟ ವ್ಯಕ್ತಿಗಳು, ನೋಡಿ, ವಿಶಿಷ್ಟ ವ್ಯಕ್ತಿಗಳ ಬಗ್ಗೆ ಇದೆ.
ಒಲಿಂಪಿಕ್ಸಿನ ವಿವಿಧ ಕ್ರೀಡಾ ಸ್ಪರ್ಧೆಗಳದ್ದು ಇಲ್ಲಿದೆ. ಒಲಿಂಪಿಕ್ಸ್ನ ಸಂದರ್ಭದಲ್ಲಿ ಬಿಡುಗಡೆ ಆದಂಥದ್ದು. ಆ ನಂತರ ಇಲ್ಲಿ ನೇಪಾಳದ ಅಂಚೆ ಚೀಟಿ ಇದೆ ಒಂದು. ಇದರ ವಿಶೇಷತೆಯನ್ನು ಅವರ ಹತ್ರವೇ ಕೇಳಿ ತಿಳಿಯುವ. ಇಲ್ಲಿ ಒಂದು ಫೋಟೋವನ್ನು ತೋರಿಸ್ತಾ ಇದ್ದೇನೆ ನಾನು. ಇದು ಒಂದು ನೇಪಾಳದ ಪ್ರಸಿದ್ಧ ಯಾತ್ರಾ ಸ್ಥಳ ಬುರಾ ನೀಲಕಂಠ್ ಅಂತ, ಕಾಠ್ಮಂಡುವಿನಲ್ಲಿದೆ. ನೇಪಾಳದ ರಾಜಧಾನಿ ಕಾಠ್ಮಂಡುವಿನಕ್ಕಿಂತ ಒಂದು 15-16 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಇದು ಒಂದು ಕೆರೆಯಲ್ಲಿ ನೀರಿನಲ್ಲಿ ತೇಲುತ್ತಿರುವ ಶಿಲಾ ವಿಗ್ರಹ, ದೇವರ ಒಂದು ಮೂರ್ತಿ, ಸರ್ಪದ ಮೇಲೆ ಪವಡಿಸಿರುವ ಬುರಾ ನೀಲಕಂಠ್ ಅಂತ ಹೇಳುವಂತಹ ಒಂದು ವಿಶಿಷ್ಟವಾದ ಶಿಲ್ಪಕಲೆ. ಜೀವಂತ ಇದೆಯೋ ಏನೋ ಅನಿಸುವಷ್ಟು ಸುಂದರವಾಗಿ ಇದೆ. ನಾನು ಅಲ್ಲಿಗೆ ಹಿಂದೆ 92ರಲ್ಲಿ ಭೇಟಿ ನೀಡಿದ್ದೆ. ಅದೇ ಅಂಚೆ ಚಿತ್ರವಾಗಿ ಬಿಡುಗಡೆಯಾಗಿದೆ. ಗಮನಿಸಿ, ನೇಪಾಳದ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದು ಮನೋಹರ ದೃಶ್ಯ ಬೆಟ್ಟದ ಮೇಲೆ ಇದೆ. ಹಾಗೆ ನೇಪಾಳದ ಕಾಷ್ಟ ಮಂಟಪದ ಬಗ್ಗೆ ಇದೆ. ಈ ಕಾಷ್ಟ ಮಂಟಪಗಳು ಕೆಲವು ವರ್ಷಗಳ ಹಿಂದೆ ಅಲ್ಲಿ ಭೂಕಂಪ ಆದಾಗ ಕಾಠ್ಮಂಡುವಿನಲ್ಲಿ ಕೆಲವೆಲ್ಲ ನೆಲಸಮಾಗಿ ಹೋಗಿದೆ. ನಾವು ಅದಕ್ಕಿಂತ ಮುಂಚಿತವಾಗಿ ಹೋದ ಕಾರಣ ನಮಗೆ ಅದರ ಅಂಚೆ ಚೀಟಿಗಳು ಲಭ್ಯವಾಗಿದೆ. ಹಾಗೆ ನೇಪಾಳದ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ನ ಬಗ್ಗೆ ಇದೆ. ಮಕ್ಕಳ ಆಸ್ಪತ್ರೆಯ ಬೆಳ್ಳಿ ಹಬ್ಬದ ಬಗ್ಗೆ ಇದೆ. ಹಾಗೆ ತ್ರಿವೇಣಿ ಸ್ಥಳದ ಬಗ್ಗೆ ಇದೆ. ಇವತ್ತು ಈ ಅಂಚೆ ಚೀಟಿಗಳ ನಾವು ವಿಡಿಯೋ ಏನು ಮಾಡ್ತಾ ಇದ್ದೇವೆ, ಇದಕ್ಕೆ ಜೋಡಿಸಲಿಕ್ಕೆ ಕೂಡ ನನ್ನ ಮಗ ಕೂಡ ಹೆಲ್ಪ್ ಮಾಡಿದ್ದಾನೆ. ನೋಡಿ, ಇಲ್ಲಿ ಕೂತ್ಕೊಂಡಿದ್ದಾನೆ ಅವನು. ಒಂದು ಹಾಯ್ ಹೇಳು ಮಗ. ಹಾಯ್. ವೀಕ್ಷಕರೆಲ್ಲರಿಗೂ ಹಾಯ್. ಇವನು ತುಂಬ ಸಂಭ್ರಮ ಪಟ್ಟ ಈ ಎಲ್ಲ ಅಂಚೆ ಚೀಟಿಗಳ ಸಂಗ್ರಹವನ್ನು ನೋಡಲಿಕ್ಕೆ, ಅದನ್ನು ಜೋಡಿಸಲಿಕ್ಕೆ ತುಂಬ ಇಷ್ಟಪಟ್ಟಿದ್ದಾನೆ. ಹಾಗೆ ಸುಮಾರು 100 ವರ್ಷಗಳ ಹಿಂದೆ ನಮ್ಮ ದೇಶದ ಒಂದು ಬಲಾಢ್ಯ ಸಂಘಟನೆಗಳಲ್ಲಿ ಒಂದಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರಾದ ಡಾಕ್ಟರ್ ಬಲರಾಮ್ ಕೇಶವ ಪಂತ್ ಹೆಡಗೇವಾರ್ ಅವರ ಸ್ಮರಣಾರ್ಥ ಬಿಡುಗಡೆಯಾದ ಅಂಚೆ ಆವರಣ ಇದೆ. ಅಂಚೆ ಚೀಟಿ ಕೂಡ ಅವರದ್ದೇ ಅದರಲ್ಲಿ ಮುದ್ರಿತವಾಗಿ ಬಂದಿದೆ. ಅದು ವಿಶೇಷತೆ. ಈ ಕೆಲವೊಂದು ಅಂಚೆ ಚೀಟಿಗಳು ಹಾಗೂ ಅಂಚೆ ಆವರಣಗಳು ಆ ದಿನ ಇವತ್ತು ನಾವು ಅಂಚೆ ಚೀಟಿಗಳ ಬಗ್ಗೆ ವಿಷಯ ತಿಳ್ಕೊಳ್ತಾ ಇದ್ದೇವೆ. ಈ ಅಂಚೆ ಚೀಟಿಯ ಸಂಗ್ರಹದ ಬಗ್ಗೆ ಅದಾಗಲೇ ಒಮ್ಮೆ ನ್ಯೂಸ್ ಪೇಪರ್ನಲ್ಲಿ ಬಂದಿತ್ತು. ಯಾವಾಗ ಅಂದರೆ 2006ರಲ್ಲಿ ಅಪರೂಪದ ಯುವ ಸಂಗ್ರಾಹಕ ಎಂಬ ಒಂದು ಆರ್ಟಿಕಲನ್ನು ಪಾರಾಶಾಸ್ತ್ರಿ ಅವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಅದಾಗಲೇ ಆರ್ಟಿಕಲನ್ನು ಬರೆದಿದ್ರು. ಅದೇ ಇದು ಪೇಪರ್ ಕಟ್ಟಿಂಗ್ ನೋಡಿ. ಇಲ್ಲಿ ಅಪರೂಪದ ಯುವ ಸಂಗ್ರಾಹಕ, ಯಾವುದೆಲ್ಲ ನೋಟುಗಳಿವೆ, ಯಾವುದೆಲ್ಲ ನಾಣ್ಯಗಳಿವೆ, ಯಾವುದೆಲ್ಲ ವಿಶೇಷತೆಗಳಿವೆ ಇದರಲ್ಲಿ ಎಂಬುದರ ಬಗ್ಗೆ ಒಂದು ಆಗಲೇ ಆರ್ಟಿಕಲ್ ಬರೆದಿದ್ರು ತುಂಬ ವರ್ಷಗಳ ಹಿಂದೆ. ಇದಲ್ಲದೆ ಅನೇಕ ತರಬೇತಿಗಳಲ್ಲಿ, ಟೀಚರ್ಸ್ ತರಬೇತಿಗಳಲ್ಲಿ ಇದನ್ನೆಲ್ಲ ಪ್ರದರ್ಶನ ಮಾಡಿದರು. ಟೀಚರ್ಸಿಗೆ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಹಲವಾರು ಸಂದರ್ಭದಲ್ಲಿ ಶಾಲೆಗಳಲ್ಲೂ ಕೂಡ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈಗ ಮುಂದಿನ ಪೀಳಿಗೆಯವರಿಗೆ ಇದನ್ನು ಸಂಗ್ರಹ ಮಾಡಬೇಕು, ಇದರಲ್ಲಿ ಆಸಕ್ತಿ ಇರುವವರಿಗೆ ಯಾವ ರೀತಿ ಸಂಗ್ರಹ ಮಾಡ್ಬೋದು ಅಥವಾ ಹೇಗೆ ಕಲೆಕ್ಟ್ ಮಾಡ್ಬೋದು ಅಂತ ಒಂದು ಮಾಹಿತಿ ಕೊಡ್ಬೋದಾ ನಿಮಗೆ? ಧಾರಾಳವಾಗಿ ಕೊಡಬಹುದು. ಅಂಚೆ ಚೀಟಿ ಮತ್ತು ಅಂಚೆ ಲಕೋಟೆಗಳು ಮತ್ತು ಅಂಚೆ ಆವರಣಗಳು, ಮಾಹಿತಿ ಪುಸ್ತಿಕೆಗಳು, ಇವುಗಳ ಬಗ್ಗೆ ಫಿಲಾಟಲಿ ನ್ಯೂಸ್ ಲೆಟರ್ ಅಂತ ಹೇಳಿ ಹೊರಡಿಸ್ತಾ ಬಂದಿದ್ದಾರೆ ಭಾರತೀಯ ಅಂಚೆ ಇಲಾಖೆಯವರು. ಇವುಗಳ ಸಹಕಾರದಿಂದ ನಾವು ಯಾವಾಗ ಯಾವ ರೀತಿಯಲ್ಲಿ
ವಿಶೇಷ ಅಂಚೆ ಚೀಟಿಗಳು, ಅಂಚೆ ಆವರಣಗಳು ಬಿಡುಗಡೆ ಆಗುತ್ತಿವೆ. ಅಥವಾ ಉದಾಹರಣೆಗೆ ಇಲ್ಲೊಂದು ಸ್ಟ್ಯಾಂಪ್ ಮಾಡಿದ್ದಾರೆ, ಅಂಚೆ ಚೀಟಿಯನ್ನು ಮಾಡಿದ್ದಾರೆ. ಇದು ಸ್ಟ್ಯಾಂಪ್ ಡಿಸೈನ್ಡ್ ಬೈ ಪುಹುರ್ ಉಪ್ಪಾಲ್ ಅಂತ ಇದೆ. ಇದು ಮಕ್ಕಳ ದಿನಾಚರಣೆಗೆ ಬಿಡುಗಡೆ ಆಗಲಿಕ್ಕೆ ಒಂದು ತಯಾರಿಯಲ್ಲಿ ಇರುವಂತಹ ಅಂಚೆ ಚಿತ್ರ, ಅಂಚೆ ಚೀಟಿ. ಮಕ್ಕಳಿಂದ ಪರ್ಟಿಕ್ಯುಲರ್ ಆದ ಡಿಸೈನ್ ಅನ್ನು ಹೇಳಿ ಒಂದು ಥೀಮ್ ಕೊಟ್ಟು ಅದರಿಂದ ಮಕ್ಕಳಿಂದಲೇ ಬಿಡಿಸಲ್ಪಟ್ಟ ಚಿತ್ರವನ್ನು ಅಂಚೆ ಚೀಟಿಯಾಗಿ ಅಂಚೆ ಇಲಾಖೆ ಹೊರತರುತ್ತಿದೆ. ಅದು ಮಕ್ಕಳ ದಿನಾಚರಣೆಗೆ ಬಿಡುಗಡೆಯಾಗುವ ಅಂಚೆ ಚೀಟಿಗಳು ಎಲ್ಲವೂ ಅದೇ ರೀತಿಯಲ್ಲೇ ಮುದ್ರಿತ ಆಗುತ್ತಿದೆ. ಪ್ರತಿ ವರ್ಷ ಮಕ್ಕಳ ದಿನಾಚರಣೆಗೆ ಒಂದು ಥೀಮ್ ಕೊಡ್ತಾರೆ. ಆ ಥೀಮಿನ ಆಧಾರದಲ್ಲಿ ಅದನ್ನು ಡಿಸೈನ್ ಮಾಡಿ ಮಕ್ಕಳು ಬಿಡಿಸಿದ ಚಿತ್ರಗಳನ್ನು ಅಂಚೆ ಚೀಟಿಯ ರೂಪದಲ್ಲಿ ಹೊರತರುತ್ತಿದ್ದಾರೆ. ನೋಡಿ, ಇಲ್ಲೊಂದು ಚಿತ್ರ ಇದೆ ನೋಡಿ, ಇದು ಬಿಡುಗಡೆಯಾಗಿ ಈ ನನ್ನ ಸಂಗ್ರಹದಲ್ಲಿ ಒಂದು ಚಿತ್ರ ಇದೆ ಅಂತದ್ದೇ. ಇದು ಬೇರೆ ಬೇರೆ ರಾಜ್ಯಗಳ ಅಥವಾ ಬೇರೆ ಬೇರೆ ಫಿಲಾಟಲಿಕ್ ಕ್ಲಬ್ಗಳ ವಿವರಗಳನ್ನು ನೀಡುತ್ತಿದೆ. ಇದರ ಆಧಾರದಲ್ಲಿ ನಾವು ಅಂಚೆ ಇಲಾಖೆಯಲ್ಲಿ ಫಿಲಾಟಲಿ ಸೆಕ್ಷನ್ ಅಂತ ಹೇಳಿದೆ. ಆ ಸೆಕ್ಷನಲ್ಲಿ ಹೆಡ್ ಪೋಸ್ಟ್ ಆಫೀಸ್ಗಳಲ್ಲಿ ಮಾತ್ರ, ಮುಖ್ಯ ಅಂಚೆ ಕಚೇರಿಗಳಲ್ಲಿ ಮಾತ್ರ ಈ ಫಿಲಾಟಲಿಕ್ ಸೆಕ್ಷನ್ಗಳು ಇರ್ತವೆ. ಅಲ್ಲಿ ನಾವು ಹೋಗಿ ಅದಕ್ಕೆ ಇರುವ ಒಂದು ಖಾತೆಯನ್ನು ಓಪನ್ ಮಾಡಿ ಆ ಖಾತೆಯಲ್ಲಿ ಮಿನಿಮಮ್ ಹಣವನ್ನು ಹಾಕಿದಾಗ ಅಥವಾ ಅದಕ್ಕೆ ಬೇಕಾದ ಹಣವನ್ನು ಅಲ್ಲಿ ತುಂಬಿದಾಗ 200ರಲ್ಲಿ 400ರಲ್ಲಿ ಅಥವಾ 600ರಲ್ಲಿ ಅಲ್ಲಿ ಯಾವ ರೀತಿಯ ಈಗಿನ ದರ ಇದೆ ಎಂಬುದು ನನಗೆ ಗೊತ್ತಿಲ್ಲ, ನಾನು ಸದ್ಯ ಸಂಪರ್ಕ ಮಾಡಿಲ್ಲ. ಪ್ರತಿ ಸಲ ಬಿಡುಗಡೆಯಾದ ಅಂಚೆ ಚಿತ್ರಗಳು, ಅಂಚೆ ಆವರಣಗಳು ಅಥವಾ ಮಾಹಿತಿ ಪುಸ್ತಿಕೆಗಳನ್ನು ಅವರು ನಮ್ಮ ಸರಿಯಾದ ವಿಳಾಸಕ್ಕೆ ತಲುಪಿಸುವಲ್ಲಿ ಸಹಕರಿಸುತ್ತಾರೆ. ವೀಕ್ಷಕರೇ, ಇದಿವತ್ತು ನೀವು ಅಂಚೆ ಚೀಟಿಗಳ ಸಂಗ್ರಹವನ್ನು ಹೇಗೆ ಮಾಡುವುದು ಅಥವಾ ಅದರ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದೀರಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದಲ್ಲದೆ ಕರೆನ್ಸಿ ಅಲ್ಲದೆ ಕೆಲವೊಂದು ಅಪರೂಪದ ನಾಣ್ಯಗಳ ಸಂಗ್ರಹವೂ ಇದೆ, ಅಪರೂಪದ ಪುಸ್ತಕಗಳ ಸಂಗ್ರಹವೂ ಇದೆ. ಇದೆಲ್ಲದರ ಬಗ್ಗೆ ವಿಡಿಯೋ ಇನ್ನೊಮ್ಮೆ ಮಾಡ್ತೀನಿ ಅಥವಾ ಭಾಗ 2 ಮಾಡ್ತೇನೆ. ಇನ್ನೊಮ್ಮೆ ಖಂಡಿತವಾಗಿಯೂ ಮಾಡಿ ತೋರಿಸ್ತೇನೆ. ನೀವು ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಅಚ್ಚರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೇಳು ಮಗ, ಸಬ್ಸ್ಕ್ರೈಬ್ ಮಾಡಿ ಎಲ್ರು ಅಂತ. ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ವಾಚ್ ಮಾಡಿ, ಲೈಕ್ ಮಾಡಿ.